ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ಮೊದಲನೇ ಸುತ್ತಿನ KCETಯಲ್ಲಿ ಎಲ್ಲ ಒಂದು ಕೋರ್ಸ್ಗಳದ್ದು ಆಪ್ಷನ್ ಎಂಟ್ರಿ ಇರ್ಬೋದು ಮತ್ತು ಚಾಯ್ಸ್ ಎಂಟ್ರಿಗಳು ಇರ್ಬೋದು, ಅಡ್ಮಿಷನ್ ಪ್ರಕ್ರಿಯೆ ತುಂಬ ಜೋರಾಗಿ ನಡೀತಿರುವಂಥದ್ದು. ಈ ಮಧ್ಯದಲ್ಲಿ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ KE ನಿರ್ದೇಶಕರಾದಂತಹ ಪ್ರಸನ್ನ ಸರ್ ಅವರು ತಮ್ಮ ಒಂದು ವಾಹಿನಿಯಲ್ಲಿ ಮಾಹಿತಿ ಕೊಟ್ಟಿರೋದೇನಂತಂದರೆ, ಈಗಾಗಲೇ ಎಲ್ಲ ಒಂದು ಕೋರ್ಸ್ಗಳದ್ದು ನಾವು ಕೌನ್ಸ್ಲಿಂಗ್ ಪ್ರಕ್ರಿಯೆಯನ್ನು ಆರಂಭಿಸಿದ್ದೇವೆ ಮತ್ತು ಮೊದಲನೇ ಸುತ್ತಿನ ಕೌನ್ಸ್ಲಿಂಗ್ ಪ್ರಕ್ರಿಯೆಯನ್ನು ಕೂಡ ಮಾಡಿದ್ದೇವೆ. ಆದರೆ ಈ ಬಿ ಫಾರ್ಮಸಿ ಮತ್ತು ಫಾರ್ಮಡಿ ಕೋರ್ಸ್ಗಳದ್ದು ಕೂಡ ಇನ್ನೂ ಪೆಂಡಿಂಗ್ ಇರುವಂಥದ್ದು. ಫಸ್ಟ್ ರೌಂಡಲ್ಲಿ ಅದನ್ನು ನಾವು ಸೇರಿಸಿಲ್ಲ. ಯಾಕಂತಂದರೆ ಆ ಇಲಾಖೆ ವತಿಯಿಂದ ಈವರೆಗೂ ಕೂಡ ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಸೀಟ್ಗಳ ಲಿಸ್ಟ್ ಬರದೇ ಇರುವುದರಿಂದ, ಕಾಲೇಜುಗಳ ಸೀಟ್ ಮಾಹಿತಿ ಬರದೇ ಇರುವುದರಿಂದ ನಾವು ಅದನ್ನು ಮೊದಲನೇ ಸುತ್ತಿನಲ್ಲಿ ಸೇರಿಸಿಲ್ಲ. ಆದರೆ ಅದನ್ನೇ ನಾವು ಏನು ಮಾಡ್ತಾಯಿದ್ದೀವಪ್ಪ ಅಂತಂದರೆ, ಎರಡನೇ ಸುತ್ತಿನಲ್ಲಿ ಏನಾದರೂ ಇಲಾಖೆಯಿಂದ ಮಾಹಿತಿಗಳು ಬಂದರೆ, ಅಂದರೆ ಇಲಾಖೆಯಿಂದ ಸೀಟ್ ಮ್ಯಾಟ್ರಿಕ್ಸ್ ಬಂದರೆ ನಾವು ಅದನ್ನು ಎರಡನೇ ಸುತ್ತಿನಲ್ಲಿ ಸೇರಿಸ್ತೇವೆ. ಸೊ ಎರಡನೇ ಸುತ್ತಿನ ಕೌನ್ಸ್ಲಿಂಗ್ ಯಾವಾಗ ಆಗುತ್ತೆ ಅಂತ ಅವರು ಕೂಡ ಸ್ಪಷ್ಟವಾಗಿ ಹೇಳಿರೋದೇನಂತಂದರೆ, ಇದು ಕೌನ್ಸ್ಲಿಂಗ್ ಪ್ರಕ್ರಿಯೆ ಮುಗಿದು ಮೊದಲನೇ ಸುತ್ತಿನ ಕೌನ್ಸ್ಲಿಂಗ್ ಪ್ರಕ್ರಿಯೆ 24ನೇ ತಾರೀಕಿಗೆ ಮುಗಿದಿದೆ. 24ನೇ ತಾರೀಕಿಗೆ ಮುಗಿದ ಮೇಲೆ ಮುಂದೆ ಒಂದು ವಾರದ ನಂತರ ಎರಡನೇ ಸುತ್ತಿನ ಕೌನ್ಸ್ಲಿಂಗ್ ಪ್ರಕ್ರಿಯೆಯನ್ನು ನಾವು ಆರಂಭಿಸ್ತೇವೆ. ಅದರ ಒಳಗಡೆ ಏನಾದರೂ ಬಿ ಫಾರ್ಮಸಿ ಮತ್ತು ಫಾರ್ಮಡಿಯ ಒಂದು ಸೀಟ್ ಮ್ಯಾಟ್ರಿಕ್ಸ್ ಬಂದರೆ ನಾವು ಅದನ್ನು ಕೂಡ ಎರಡನೇ ಸುತ್ತಿನಲ್ಲಿ ಸೇರಿಸಿಕೊಂಡು ಅದನ್ನು ಕೌನ್ಸ್ಲಿಂಗ್ ಪ್ರಕ್ರಿಯೆಯನ್ನು ಮಾಡ್ತೀವಿ ಅಂತ ಸ್ಪಷ್ಟವಾಗಿ ಈ ಮಾಹಿತಿಯನ್ನು ಮಾನ್ಯ ನಿರ್ದೇಶಕರು ಎಲ್ಲ ಒಂದು ಅಭ್ಯರ್ಥಿಗಳಿಗೆ ಮಾಹಿತಿನ ರವಾನೆ ಮಾಡಿರುವಂಥದ್ದು.